ಎಲ್ಲರಿಗೂ ನಮಸ್ಕಾರ. ಜಸ್ವಿ ಕಿಚನ್ಸ್ಗೆ ನಿಮಗೆಲ್ಲ ಸ್ವಾಗತ. ಈ ದಿನ ನಾವು ಅವರೇ ಬೇಳೆ ದೋಸೆ ಹೇಗೆ ಮಾಡೋದು ಅಂತ ಕಲ್ತ್ಕೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ದೋಸೆಗೆ ನೆನೆಸ್ಕೊತಾ ಇದ್ದೀನಿ. 1 ಲೋಟ ಆಗುವಷ್ಟು ಸೊಸೈಟಿ ಅಕ್ಕಿನ ನಾನು ತಗೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ತಗೊಂಡಿದ್ದೀನಿ. ಇಲ್ಲಿ ಉದ್ದಿನ ಬೇಳೆ ತಗೋತಾ ಇದ್ದೀನಿ. 2 ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ತಗೊಂಡಿದ್ದೀನಿ. ಜೊತೆಗೆ 1 ಸ್ಪೂನ್ ಅಷ್ಟು ಕಡಲೆಬೇಳೆ ತಗೋತಾ ಇದ್ದೀನಿ. ಕಡಲೆಬೇಳೆ ತಗೊಂಡಿದ್ದೀನಿ. ಅದ್ರ ಜೊತೆಗೆ 5 ಸ್ಪೂನ್ ಆಗುವಷ್ಟು ಅವಲಕ್ಕಿನ ತಗೋತಾ ಇದ್ದೀನಿ. ಸೊ 1 ಲೋಟ ಅಕ್ಕಿಗೆ ಅರ್ಧ ಸ್ಪೂನ್ ಮೆಂತ್ಯ, 2.5 ಸ್ಪೂನ್ ಉದ್ದಿನಬೇಳೆ, 1 ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ, 5 ಸ್ಪೂನ್ ಅಷ್ಟು ಅವಲಕ್ಕಿನ ತಗೊಂಡಿದ್ದೀನಿ. ಇದಿಷ್ಟನ್ನ ನಾನು ತೊಳೆದು 3 ರಿಂದ 4 ಸಲ ತೊಳೆದು ಒಂದು 4 ಗಂಟೆ ಟೈಮ್ ನೀರು ಹಾಕಿ ನೆನೆಸ್ತಾ ಇದ್ದೀನಿ. ಟೈಮಿಗೆ 10:30. ನಾನು ಇವಾಗ ಎಲ್ಲಾನು ತೊಳೆದು ನೀರು ಹಾಕಿ ನೆನೆಸಿದ್ದೀನಿ. 4 ಅವರ್ ನೆನಿಬೇಕು. 4 ಅವರ್ ಆದ್ಮೇಲೆ ಇದನ್ನ ರುಬ್ಬೋಣ. ನೋಡಿ, ಇವಾಗ ನಾನು ಅವರೆಕಾಯಿನ ಸುಳಿದಿಟ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 4 ತರವಾಗಿ ಕಾಳುಗಳನ್ನ ವಿಂಗಡಣೆ ಮಾಡ್ಕೊಂಡಿದ್ದೀನಿ. ಇದು ತೀರಾ ಎಳಸಾಗಿರುವಂತದ್ದು, ನಿಮಗೆ ಕಾಣಿಸ್ತಿರ್ಬೋದು. ತುಂಬಾನೇ ಎಳಸಾಗಿರುವಂತದನ್ನ ನಾನು ಒಂದು ಗುಂಪು ಮಾಡ್ಕೊಂಡಿದ್ದೀನಿ. ಇದು ಅದಕ್ಕಿಂತ ಸ್ವಲ್ಪ ಬಲ್ತಿದೆ, ಅಂದ್ರೆ ಸ್ವಲ್ಪ ಕಾಳು ಸಿಗುತ್ತೆ, ಅಂದ್ರೆ ತುಂಬಾ ಹಸಿರಿಗಿದೆ ಇದು. ಇದನ್ನ ಒಂದು ಗುಂಪು ಮಾಡ್ಕೊಂಡಿದ್ದೀನಿ. ಇದಕ್ಕಿಂತ ಸ್ವಲ್ಪ ಬಲ್ತಿರೋದು ಇದು, ಇದನ್ನ ಒಂದು ಗುಂಪು ಮಾಡ್ಕೊಂಡಿದ್ದೀನಿ. ಮತ್ತೆ ಇದು ಅದಕ್ಕಿಂತಾನು ಹಳದಿ ಬಣ್ಣ ಮೂಡಿರುವಂತದ್ದು, ಸ್ವಲ್ಪ ಬಿಳಿ ಬಣ್ಣ ಬರುವಂತದನ್ನ ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ. ಸೊ ಇಲ್ಲಿ 4 ತರದಂತ ಕಾಳುಗಳನ್ನ ನಾನು ಡಿವೈಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಹಿಚ್ಕವರೆ ಬೇಳೆ ಮಾಡ್ಕೋತಿದ್ದೀನಿ. ಈ ಕಾಳಲ್ಲಿ ನಾನು ದೋಸೆಗೆ ಕಾಳನ್ನ ಹಿಚ್ಕೋತಿದ್ದೀನಿ. ಇದನ್ನ ಒಂದು ದಿನ ಫುಲ್ಲು, ಅಂದ್ರೆ 12 ರಿಂದ 24 ಗಂಟೆ ತನಕ ನಾವು ಅದನ್ನ ನೀರಲ್ಲಿ ಹಾಕಿ ನೆನೆಸ್ಬೇಕು. ಅದಾದ್ಮೇಲೆ ಈ ತರ ಪ್ರೆಸ್ ಮಾಡಿದ್ರೆ ಸಿಪ್ಪೆ ಸೆಪರೇಟ್ ಆಗಿ, ಒಳಗಡೆ ಇರುವಂತ ಬೇಳೆ ಸೆಪರೇಟ್ ಆಗಿ ಬರುತ್ತೆ. ಆ ರೀತಿ ನಾವು ಹಿಚಕಿ ಕಾಳನ್ನ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ಕಾಳು ಡಿವೈಡ್ ಮಾಡ್ಕೊಂಡಿರೋದನ್ನ ತೋರಿಸ್ತೀನಿ. ಯೂಶುವಲಿ ನಾನು ಈ ತರ ತೀರಾ ಎಳಸಾಗಿರೋದನ್ನ ಮತ್ತೆ ಸ್ವಲ್ಪ ಚೂರು ಬಲ್ತಿರೋದನ್ನ, ಎಳಸಿಗಿಂತನೂ ಸ್ವಲ್ಪ ದಪ್ಪ ಇರುವಂತ ಕಾಳುಗಳನ್ನ ನಾನು ರೊಟ್ಟಿಗೆ ಯೂಸ್ ಮಾಡ್ತೀನಿ. ಈ ತರ ಸ್ವಲ್ಪ ಹಸಿರಿಗೆ ತುಂಬಿಕೊಂಡಿರುವಂತ ಕಾಳುಗಳನ್ನ ನಾನು ದೋಸೆಗೆ ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ವಡೆ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಈ ತರ ಇರೋದನ್ನ ನಾನು ಹೆಚ್ಕಾಳು ಬೇಳೆ ಮಾಡ್ಕೊಂಡು ಒಣಗಿಸ್ಕೊಂಡು ನೆಕ್ಸ್ಟ್ ಸೀಸನ್ ಮುಗಿದ್ಮೇಲೆ ಸಾಂಬಾರ್ಗೆ ನಾನು ಈ ತರ ಕಾಳನ್ನ ಯೂಸ್ ಮಾಡ್ಕೋತೀನಿ. ಟೈಮಿಗೆ 2:30 ಆಗಿದೆ. ನಾವು ದೋಸೆ ಹಿಟ್ಟನ್ನ ರುಬ್ಬೋದಕ್ಕೆ ಸ್ಟಾರ್ಟ್ ಮಾಡೋಣ. ಇವಾಗ ಇದು 4 ಅವರ್ಸ್ ನೆಂದಿದೆ ಚೆನ್ನಾಗಿ. ನಾನು ಉದ್ದಿನ ಬೇಳೆ ಸಿಪ್ಪೆ ಸಮೇತ ನೆನೆಸಿರೋದ್ರಿಂದ ಉದ್ದಿನ ಬೇಳೆ ಸಿಪ್ಪೆ ಎಲ್ಲ ತೆಗಿಬೇಕು. ಅದು ಹೇಗೆ ತೆಗಿಬೇಕು ಅಂತ ನಾನು ತೋರಿಸ್ತೀನಿ. ಸೊ ಇಲ್ಲಿ ಸ್ವಲ್ಪ ನೀರಿದೆ. ಸೊ ಇದನ್ನ ತೆಗೆದು ಬಿಡ್ತೀನಿ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ನೀರಿಗೆ ಇದನ್ನ ಸೇರಿಸ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಚೆನ್ನಾಗಿ ಉಂತಿರೋದ್ರಿಂದ ಸಿಪ್ಪೆ ಎಲ್ಲ ಕಾಳಿಂದ ಬೇರ್ಪಡುತ್ತೆ. ಅದನ್ನ ಗಾಲಿಸ್ಕೊಂಡ್ರೆ ಸಾಕು, ಸಿಪ್ಪೆ ಎಲ್ಲ ಮೇಲ್ಗಡೆನೆ ಬಂದ್ಬಿಡುತ್ತೆ. ನೋಡಿ, ಈ ತರ ಸ್ವಲ್ಪ ಆ ಕಡೆ ಈ ಕಡೆ ಶೇಕ್ ಮಾಡ್ತಾ ನೀರು ಬಗ್ಸ್ತಾ ಇದ್ರೆ ನೀರಿನ ಜೊತೆಗೆ ಸಿಪ್ಪೆ ತುಂಬಾ ಲೈಟ್ ಆಗಿರುತ್ತಲ್ವಾ, ತೂಕ ಇರಲ್ವಲ್ಲ, ಅದು ಕೂಡ ಬಂದ್ಬಿಡುತ್ತೆ. ಸೊ ವಾಪಸ್ ಇದೇ ನೀರನ್ನ ಹಾಕೋತಾ ಇದ್ದೀನಿ. ಸಿಪ್ಪೆ ಹಾಕೋಬಾರ್ದು, ಬರೀ ನೀರು ಮಾತ್ರ ತಗೋತಾ ಇದ್ದೀನಿ. ಸೊ ಮತ್ತೆ ಹಾಗೇನೆ ಕಳಿಸಿ ಗಾಲಿಸ್ಕೊಂಡ್ರೆ ನಮಗೆ ಬರೀ ಉದ್ದಿನ ಬೇಳೆ ಮಾತ್ರ ಒಳಗಡೆ ಉಳ್ಕೊಳ್ಳುತ್ತೆ, ಸಿಪ್ಪೆ ಎಲ್ಲ ಕೂಡ ಬಂದ್ಬಿಡುತ್ತೆ. ಈ ತರ ಒಂದು 7-8 ಸತಿ ಮಾಡಿದ್ರೆ ಸಾಕು, ಎಲ್ಲ ಸಿಪ್ಪೆನೂ ಬಂದ್ಬಿಡುತ್ತೆ. ನೋಡಿ, ಈ ತರ ನಾನು ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಒಂದು 5 ನಿಮಿಷ ಆದ್ರೆ ಸಾಕು, ಬೇಗನೆ ತೆಗಿಬಹುದು. ಇಲ್ಲ ನಾವು ಸಿಪ್ಪೆ ಇಲ್ದೇ ಇರೋ ಉದ್ದಿನ ಬೇಳೆ ಯೂಸ್ ಮಾಡ್ತೀವಿ ಅಂದ್ರೆ ನಾನು ಇಲ್ಲಿ 2.5 ಸ್ಪೂನ್ ಯೂಸ್ ಮಾಡಿದ್ದೀನಿ. ನೀವಲ್ಲಿ 3.5 ಸ್ಪೂನ್ ಉದ್ದಿನ ಬೇಳೆ ಹಾಕೊಂಡ್ರೆ ಸರಿ ಹೋಗುತ್ತೆ. ನಾನು ಸಿಪ್ಪೆ ಸಮೇತ ತಗೊಂಡಿರೋದ್ರಿಂದ ಅದು ಸರಿ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ನಾನು 2.5 ಸ್ಪೂನ್ ತಗೊಂಡಿದ್ದೀನಿ. ಸಿಪ್ಪೆ ಇಲ್ಲ ಅಂತಂದ್ರೆ 3.5 ಸ್ಪೂನ್ ತಗೊಳ್ಳಿ, ಸೇಮ್ ಮೆಜರ್ಮೆಂಟ್ ಬರುತ್ತೆ. ಇವಾಗ ಇದನ್ನ ಒಂದಕ್ಕೆ ಹಾಕೋತಾ ಇದ್ದೀನಿ. ಅಕ್ಕಿ, ಉದ್ದಿನಬೇಳೆ, ಕಡಲೆಬೇಳೆ, ಮೆಂತ್ಯ ಮತ್ತೆ ಅವಲಕ್ಕಿ ಎಲ್ಲಾನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಟ್ಟಿಗೆ ರುಬ್ಕೊಳ್ಳೋಣ. ಸೆಪರೇಟ್ ಆಗಿ ರುಬ್ಬೇಕಾದಂತ ನೆಸೆಸಿಟಿ ಏನಿಲ್ಲ. ಸೊ ಈಗ ಎಲ್ಲಾನು ನಾನು ಮಿಕ್ಸ್ ಮಾಡಿದ್ದೀನಿ, ಒಟ್ಟಿಗೆ ಇದನ್ನ ರುಬ್ಕೊಳ್ಳೋಣ. ನೋಡಿ, ಇವಾಗ ನಾನು ಜಾರ್ಗೆ ಅಕ್ಕಿ, ಉದ್ದಿನಬೇಳೆ ಎಲ್ಲ ಮಿಕ್ಸ್ ಆಗಿರೋದನ್ನ ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನ ರುಬ್ಕೊಳ್ಳೋಣ. ನೋಡಿ, ಈ ರೀತಿ ನಾನು ನುಣ್ಣಗೆ ರುಬ್ಕೊಂಡಿದ್ದೀನಿ. ತುಂಬಾ ತೆಳು ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗೇ ಇರಲಿ. ನಾವು ಉಪ್ಪು ಹಾಕಿ ಮಿಕ್ಸ್ ಮಾಡಿದಾಗ್ಲೂ ಕೂಡ ಅದು ನೀರಿನಂಶನ ಆ್ಯಡ್ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಈ ಕನ್ಸಿಸ್ಟೆನ್ಸಿಗೆ ರುಬ್ಕೊಂಡ್ರೆ ಸರಿ ಹೋಗುತ್ತೆ. ನಾನು ಮಿಕ್ಕಿರುವಂತಹ ಅಕ್ಕಿ ಉದ್ದಿನ ಬೇಳೆನೂ ಕೂಡ ರುಬ್ಕೋತೀನಿ. ಇವಾಗ
ನೋಡಿ ಇವಾಗ ನಾನು ನೆನೆಸಿದಂಥ ಅಕ್ಕಿ ಎಲ್ಲನೂ ರುಬ್ಬಿ ಆಗಿದೆ. ನಾನು ಇವಾಗಲೇ ಉಪ್ಪನ್ನು ಬೆರೆಸಿ ಇಟ್ಕೋತಾ ಇದ್ದೀನಿ. ಯಾಕೆ ಅಂತಂದರೆ ಇವಾಗ ಚಳಿಗಾಲ ಆಗಿರೋದ್ರಿಂದ ಅದು ಬೇಗ ಹೊಂಬರಲ್ಲ. ಅದಕ್ಕೋಸ್ಕರ ನಾನು ಇವಾಗಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಸಂಪನ್ನೆಲ್ಲ ಮಿಕ್ಸ್ ಮಾಡಿ ಬಿಡ್ತಾ ಇದ್ದೀನಿ. ನೀವೆಷ್ಟು ಚೆನ್ನಾಗಿ ಕೈ ಆಡಿರ್ತೀರ ಅಷ್ಟು ಚೆನ್ನಾಗಿ ಅದು ಉಬ್ಬರುತ್ತೆ. ಬಂದಿದೆ ಅಂತಂದ್ರೆ ದೋಸೆ ಹಿಟ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಅಂತ ಚೆನ್ನಾಗಿ ಬರುತ್ತೆ ದೋಸೆ. ಸೊ ನೀಟಾಗಿ ಮಿಕ್ಸ್ ಮಾಡಿ ಬಿಡಬೇಕು. ನೋಡಿ ಈ ಕನ್ಸಿಸ್ಟೆನ್ಸಿಗಿದೆ. ತುಂಬಾ ಗಟ್ಟಿನೂ ಅಲ್ಲ ತುಂಬಾ ತೆಳುನೂ ಅಲ್ಲ, ಹಾಗಿದೆ. ಗಟ್ಟಿಯಾಗಿದ್ರೆ ನಾವು ಬೇಕಾದ್ರೆ ನೀರು ಆಡ್ ಮಾಡ್ಕೋಬಹುದು. ತುಂಬಾ ತೆಳು ಮಾಡಿದ್ರೆ ನಾವು ದೋಸೆ ಹಿಟ್ಟನ್ನ ಮತ್ತೆ ಏನು ರಿಪೇರಿ ಮಾಡೋದಕ್ಕಾಗೋದಿಲ್ಲ. ಸೊ ಅದರಿಂದ ನೋಡ್ಕೊಂಡು ಸ್ವಲ್ಪ ಗಟ್ಟಿಗೆನೆ ರುಬ್ಕೊಂಡಿದ್ರೆ ಒಳ್ಳೇದು. ಸೊ ಇದನ್ನ ಕವರ್ ಮಾಡಿ ಇವಾಗಲೇ ಕವರ್ ಮಾಡಿ ಬಿಟ್ಬಿಡ್ತಿದ್ದೀನಿ. ನಾಳೆ ಮಾರ್ನಿಂಗ್ ದೋಸೆ ಹಾಕೋಣ. ನೋಡಿ ಇವಾಗ ದೋಸೆ ಹಿಟ್ಟು ರೆಡಿ ಆಗಿದೆ. ನೀವು ನೋಡ್ಬೋದು ನೊರೆ ನೊರೆ ತರ ಬಂದಿದೆ. ಸೊ ಹಂಗಾದ್ರೆ ಸರಿಯಾಗಿ ಹೊಮ್ಮಿದೆ ಅಂತ ಅರ್ಥ. ನಾವಿವಾಗ ದೋಸೆ ಹಾಕೋಣ. ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ನಾವು ಉಪ್ಪು ಹಾಕಿರ್ತಿಲ್ವಲ್ಲ, ಅದು ಹರಳುಪ್ಪು ಹಾಕಿರೋದ್ರಿಂದ ಕೆಲವು ಸಲ ಮಿಕ್ಸ್ ಆಗದೆ ಉಳ್ಕೊಂಡಿದ್ರೆ ಅದು ಚೆನ್ನಾಗಿ ಮಿಕ್ಸ್ ಆಗಲಿ ಅಂತ. ಕನ್ಸಿಸ್ಟೆನ್ಸಿ ನೋಡಿ ದೋಸೆ ಹಿಟ್ಟಿನ ಹದ ಕರೆಕ್ಟ್ ಆಗಿದೆ. ಎಕ್ಸ್ಟ್ರಾ ನೀರು ಹಾಕೋ ನೆಸೆಸಿಟಿ ಏನಿಲ್ಲ. ನಾನು ನೆನ್ನೆ ಬಿಟ್ಟಿರೋದಷ್ಟೇ, ಮತ್ತೆ ನೀರು ಆ್ಯಡ್ ಮಾಡಿಲ್ಲ. ಈ ಕನ್ಸಿಸ್ಟೆನ್ಸಿಯಲ್ಲಿದೆ. ಇಷ್ಟಿದ್ರೆ ಸಾಕು. ಸೊ ಇವಾಗ ಅವರೆಬೇಳೆ ದೋಸೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾವಿಲ್ಲಿ ನೋಡ್ಕೋಣ. ಮೊದಲನೇದಾಗಿ ಅವರೆಬೇಳೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ಅವರೆಕಾಳನ್ನ ಚಿಟ್ಕಿ ಇಟ್ಕೊಂಡಿರುವಂತಹ ಬೇಳೆಕಾಳನ್ನ ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ. 2 ಸ್ಪೂನ್ ತೆಂಗಿನಕಾಯಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಇಂಚ್ ಆಗೋಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನೀವು ಮಕ್ಳಿಗೆ ಮಾಡ್ಕೊಡೋದಾದ್ರೆ ಮೆಣಸಿನ್ಕಾಯಿನ ಸ್ಕಿಪ್ ಮಾಡಿ. 1/4 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಚಿಟಿಕೆಯಷ್ಟು ಅಚ್ಕಾರದ ಪುಡಿ, ಒಂದು 1/4 ಸ್ಪೂನ್ ಅಷ್ಟು ಜೀರಿಗೆ, ದೋಸೆ ಹಾಕಬೇಕಾದ್ರೆ ಯೂಸ್ ಮಾಡೋದಕ್ಕೆ ಎಣ್ಣೆ, ಒಂದು ಅರ್ಧ ಕ್ಯಾರೆಟನ್ನು ತುರಿದಿಟ್ಕೊಂಡಿದ್ದೀನಿ, ಅರ್ಧ ಬೌಲ್ ಆಗೋಷ್ಟು ಸಬ್ಸಿಗೆ ಸೊಪ್ಪು, ಅರ್ಧ ಬೌಲ್ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ನಾನಿಲ್ಲಿ ಹಾಕೋತಾ ಇದ್ದೀನಿ. ನೀರನ್ನ ಬಿಸಿ ಮಾಡಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ನೀರು ಬಿಸಿಯಾಗಿದೆ. ನಾನು ಇವಾಗ ಚಿತ್ಕವರೆ ಬೇಳೆನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೊ ಇದು ಚೆನ್ನಾಗಿ ಕುದಿ ಬರಬೇಕು. ನೋಡಿ ಇದು ಕುದಿಯೋಕೆ ಶುರು ಆಗ್ತಾ ಇದೆ. ಈ ಟೈಮಲ್ಲಿ ನಾನು ಚೂರೇ ಚೂರು ಹಾಕೋತಾ ಇದ್ದೀನಿ. ಅವರೆಬೇಳೆ ನಮಗೆ ಒಂದು 60 to 70% ಬೆಂದ್ರೆ ಸಾಕು. ಯಾಕಂದ್ರೆ ದೋಸೆ ಹಾಕಿದಾಗ್ಲೂ ಕೂಡ ನಾವು ಅದರಲ್ಲಿ ಬೇಯಿಸ್ಕೊತೀವಲ್ವಾ, ಅದರಿಂದ ಇಲ್ಲೇ ಎಲ್ಲಾನು ಫುಲ್ ನೀವು ತುಂಬಾ ಚೆನ್ನಾಗಿ ಇಲ್ಲೇ ಬೇಯಿಸ್ಕೊಬಿಟ್ರೆ ದೋಸೆ ಮೇಲೆ ಹಾಕಿದಾಗ ಅದು ಒಂಥರ ಆಲೂಗೆಡ್ಡೆ ಪಲ್ಯ ಮಾಡ್ಕೋತೀವಲ್ವಾ, ಆ ತರ ಫುಲ್ ಬೆಂದೋದಂಗೆ ಆಗ್ಬಿಡುತ್ತೆ. ಆ ದೋಸೆಗೆ ಹಾಕಿದಾಗ ಅದು ಸಿಗ್ತಾ ಇರ್ಬೇಕು. ಸ್ವಲ್ಪ ಕಾಳು ತರ ನಮ್ಗೆ ಫೀಲ್ ಆದ್ರೆ ಮಾತ್ರ ಅದು ಚೆನ್ನಾಗಿರುತ್ತೆ. ಸೊ ಇದೊಂದು 3 ನಿಮಿಷ ಬೆಂದ್ರೆ ಸಾಕಾಗುತ್ತೆ. ನೋಡಿ ಇವಾಗ ನಾನು ಒಂದು 2 ರಿಂದ 3 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಕಟ್ ಆಗ್ಬೇಕು, ಅಷ್ಟಾದ್ರೆ ಬೆಂದಿರುತ್ತೆ. ಸಾಕು ಇದು. ಇವಾಗ ನಾನು ಆಫ್ ಮಾಡ್ಕೊಂತಿದ್ದೀನಿ. ಆಫ್ ಮಾಡಿ ನಾವು ಇದನ್ನ ಸೋಸ್ಕೋಬೇಕು. ನೀರಲ್ಲೇ ಬಿಟ್ರೆ ಅದನ್ನ ಬೆಂದೋಗ್ಬಿಡುತ್ತೆ. ಅದಕ್ಕೋಸ್ಕರ ಇದನ್ನ ನಾವು ಇವಾಗ ಸೋಸ್ಕೋಬೇಕು. ನೋಡಿ ನಾನು ಈ ತರ ಬರೀ ಕಾಳು ಮಾತ್ರ ತಗೊಂಡಿದ್ದೀನಿ, ನೀರನ್ನೆಲ್ಲ ತೆಗೆದಿದ್ದೀನಿ. ನಿಮಗೆ ಎಮರ್ಜೆನ್ಸಿಲಿ ಮಾಡ್ಕೋಬೇಕು ಅನ್ನೋದಾದ್ರೆ ಇದನ್ನ ಒಂದು ಬಟ್ಟೆ ಮೇಲೆ ಹಾಕಿ ತೇವಾಂಶ ಎಲ್ಲ ತೆಗೆದು ಬಿಡಿ. ಇಲ್ಲ ನಾವೊಂದು ಟೈಮ್ ಇದೆ ಅನ್ನೋದಾದ್ರೆ ಇದನ್ನ ಹಿಂಗೆ ಒಂದು 10 ನಿಮಿಷ ಬಿಟ್ರೆ ಅದೇ ಡ್ರೈ ಆಗುತ್ತೆ. ನಾನು ಇಲ್ಲಿ ಒಂದು ಮಿಕ್ಸಿಂಗ್ ಬೌಲ್ ತಗೋತಾ ಇದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ನಾವೇನೇನು ತರಕಾರಿಗಳು ಕಟ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಸೇರಿಸ್ಕೋಬೇಕು. ಮತ್ತೆ ಈರುಳ್ಳಿ ಹಾಕೋ, ಕೊತ್ತಂಬರಿ ಸೊಪ್ಪು, ನೀವು ಬೇಕಂದ್ರೆ ಇದ್ರ ಜೊತೆಗೆ ಪುದೀನ ಕೂಡ ಸೇರಿಸ್ಕೋಬಹುದು. ಯಾರಿಗೆ ಪುದೀನ ಸೊಪ್ಪು ಇಷ್ಟ ಆಗಲ್ಲ ಅವ್ರು ಸ್ಕಿಪ್ ಮಾಡ್ಬೋದು. ಸಬ್ಸಿಗೆ ಸೊಪ್ಪು ತಗೋತಾ ಇದ್ದೀನಿ. ಕ್ಯಾರೆಟ್, ತೆಂಗಿನಕಾಯಿ, ಶುಂಠಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಡೈಜೆಷನ್ ಆಗುತ್ತೆ. ಸೊ ಚಿಕ್ಕ ಮಕ್ಳಿಗೆ ಕೊಡ್ಬೇಕಾದ್ರೆ ಅಥವಾ ವಯಸ್ಸಾದವ್ರಿಗೆ ಕೊಡ್ಬೇಕಾದ್ರೆ ಇದನ್ನ ಮಿಸ್ ಮಾಡದೆ ಹಾಕಿ ಕೊಡಿ. ಸೊ ಅದರಿಂದ ಅವ್ರಿಗೆ ಡೈಜೆಷನ್ಗೆ ಪ್ರಾಬ್ಲಮ್ ಆಗೋದಿಲ್ಲ. ಮೆಣಸಿನ್ಕಾಯಿ, ಚಿಕ್ಕ ಮಕ್ಳಿಗೆ ಕೊಡೋದಾದ್ರೆ ಮೆಣಸಿನ್ಕಾಯಿ ಸ್ಕಿಪ್ ಮಾಡಿ. ಬೇಕಂದ್ರೆ ನೀವು ಹಚ್ಕಾರದ ಪುಡಿನ ಇನ್ನೊಂದ್ ಸ್ವಲ್ಪ ಆಡ್ ಮಾಡ್ಕೋಬಹುದು. ಮಸಾಲಾ ಐಟಮ್ ಏನೆಲ್ಲ ಹಾಕೊಂಡಿದ್ದೀನಿ ಅದನ್ನ ಸೇರಿಸ್ಕೊತಾ ಇದ್ದೀನಿ. ಸೊ ಇವಾಗ ಮೇನ್ ಇಂಗ್ರೀಡಿಯೆಂಟ್ ಆಗಿರುವಂತಹ ಅವರೇ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ್ಮೇಲೆ ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹೇಗೆ ಅಂತಂದ್ರೆ ಎಲ್ಲಾ ತರಕಾರಿಗಳು ಕೂಡ ಚೆನ್ನಾಗಿ ಹೊಂದ್ಕೊಂಡಿರ್ಬೇಕು. ಆ ತರ ಸ್ವಲ್ಪ ಕಲಸಿ ನಾವ್ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ಒಂದೊಂದೇ ಕಡೆ ಈರುಳ್ಳಿ ಮತ್ತೆ ಬೇಳೆ ಎಲ್ಲ ಸರಿ ಮಿಕ್ಸ್ ಆಗದೆ ಇರ್ಬೋದು. ಅದರಿಂದ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದನ್ನೇ ಉತ್ತಮ.
ತುಂಬಾ ಕಲರ್ಫುಲ್ ಆಗಿ ಬರುತ್ತೆ ದೋಸೆ, ತುಂಬಾ ಚೆನ್ನಾಗಿರುತ್ತೆ ಕೂಡ ಟೇಸ್ಟ್ ಮಾಡೋದಕ್ಕೆ. ನೋಡಿ ಇವಾಗ ಮಿಕ್ಸ್ ಮಾಡಿ ಆಗಿದೆ, ಇದನ್ನ ತೆಗೆದಿಟ್ಕೊಂಡು ದೋಸೆ ಹಾಕೋಣ. ಇಲ್ಲಿ ತವಾ ಕಾದಿದ್ ಮೊದ್ಲಿಗೆ ಸ್ವಲ್ಪ ಎಣ್ಣೆ ಹಾಕೋತಾ ಇದೀನಿ, ದೋಸೆ ಹಿಟ್ಟು ಹಾಕೋತಾ ಇದೀನಿ. ಇದನ್ನ ನಾವು ಸೆಟ್ ದೋಸೆ ಹಾಕ್ತಿವಲ್ಲ ಆ ತರ ಹಾಕೋಬೇಕು, ಸ್ಪ್ರೆಡ್ ಮಾಡೋದಕ್ಕೆ ಹೋಗ್ಬೇಡಿ. ಇದರ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡಬಾರ್ದು. ಅದ್ರ ಮೇಲೆ ನಾವೇನು ಅವರೆ ಬೇಳೆ ಇಟ್ಕೊಂಡಿದೀವಿ ಮಿಕ್ಸ್ಚರ್ ಅದನ್ನ ಹಾಕೋಬೇಕು. ಕಲ್ಲು ಕಾಯೋ ತನಕ ಫ್ಲೇಮ್ ಹೈಯಲ್ಲಿ ಇರಲಿ. ಅದಾದ್ಮೇಲೆ ಸಿಮ್ ಅಲ್ಲಿ ಹಾಕ್ಬಿಟ್ಟು ನೀವು ದೋಸೆ ಹಾಕೋಬೇಕು, ಇಲ್ಲಾಂದ್ರೆ ದೋಸೆ ಬೇಗ ಬೆಂದೋಗ್ಬಿಡುತ್ತೆ. ಸೊ ಈ ರೀತಿ ಒಂದು ಪ್ರೆಸ್ ಮಾಡಬೇಕು. ಎಲ್ಲೂ ಕೂಡ ದೋಸೆ ಕಾಣಿಸ್ಬಾರ್ದು, ವೈಟ್ಗೆ ಆ ತರ ನಾವು ಹಾಕೋಬೇಕು. ಮತ್ತೆ ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಕೋಬೇಕು, ತುಂಬಾ ಹೈ ಇಟ್ಕೋಬೇಡಿ, ಸೀದಾದಂಗ ಆಗುತ್ತೆ. ನೆಕ್ಸ್ಟ್ ನಾನು ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕೋಬೇಕು, ಯಾಕಂದ್ರೆ ಮಸಾಲೆ ಜಾಸ್ತಿ ಹಾಕಿರೋದ್ರಿಂದ ನಾವು ಅದೆಲ್ಲ ಬೇಯಬೇಕಲ್ವಾ, ಅದಕ್ಕೋಸ್ಕರ. ದೋಸೆ ಸ್ವಲ್ಪ ಕೆಂಪು ಮೂಡೋ ತನಕ ಬೇಯಿಸ್ಕೋಬೇಕು ನಾವು. ನೋಡಿ ಈ ತರ ದಬಾಕಿದ ಮೇಲೂ ಕೂಡ, ದೋಸೆ ತಿರುಗಿ ಹಾಕಿದ ಮೇಲೂ ಕೂಡ ನಾವು ಇನ್ನೊಂದ್ ಸೈಡ್ ಕೂಡ ಎಣ್ಣೆ ಹಾಕೋಬೇಕು. ನೀವು ಮನೇಲಿ ತುಪ್ಪ ಯೂಸ್ ಮಾಡ್ತೀರಾ ಅಂದ್ರೆ ಬೇಕಾದ್ರೆ ತುಪ್ಪ ಹಾಕೊಳ್ಳಿ. ಈ ದೋಸೆ ಸ್ವಲ್ಪ ಮಂದಕ್ಕೆ ಹಾಕೋದು, ಯಾಕಂದ್ರೆ ನಾವು ಕಾಳೆಲ್ಲ ಜಾಸ್ತಿ ಹಾಕಿರ್ತೀವಲ್ವಾ, ಆ ಕಾರಣಕ್ಕೋಸ್ಕರ ಸ್ವಲ್ಪ ಪ್ರೆಸ್ ಮಾಡಿ ಬೇಯಿಸ್ಕೋಬೇಕು. ಇಲ್ಲಾಂದ್ರೆ ನಾವು ಹಾಕಿರುವಂತ ಮಸಾಲೆ ಎಲ್ಲ ಹಸಿ ತರನೇ ಇರುತ್ತೆ, ನಾವು ಅದನ್ನ ಮೊದಲೇ ಬೇಯಿಸ್ಕೊಂಡಿಲ್ಲ, ಆ ಕಾರಣಕ್ಕೋಸ್ಕರ. ತಿರುಗಿ ಹಾಕಿದ್ಮೇಲೆ ಫ್ಲೇಮ್ ಇನ್ನ ಸ್ವಲ್ಪ ಕಡಿಮೆ ಇಡಿ. ಇದನ್ನ ಒಂದು 2 ರಿಂದ 3 ನಿಮಿಷ ಬೇಯಿಸ್ಬೇಕು. ತುಂಬಾ ಚೆನ್ನಾಗಿ ರೋಸ್ಟ್ ಆಗ್ಬೇಕು, ಅಲ್ಲಿ ತನಕ ನಾವು ಇದನ್ನ ಬೇಯಿಸ್ಬೇಕು. ನಾನು ತಿರುವಾಕಿ ಒಂದ್ 2 ರಿಂದ 3 ನಿಮಿಷ ಆಗಿದೆ. ಒಂದ್ ಸೈಡ್ ಅಲ್ಲಿ ಹಿಂಗೆ ಟರ್ನ್ ಮಾಡಿ ನೋಡಿ, ಕಲರ್ ಚೇಂಜ್ ಆಗಿದೆ ಅಂತ ಕಾಣಿಸುತ್ತೆ ನಿಮ್ಗೆ. ಸ್ವಲ್ಪ ಪ್ರೆಸ್ ಮಾಡಿನೇ ಬೇಯಿಸ್ಬೇಕು. ಇದನ್ನ ತೆಗಿತಾ ಇದ್ದೀನಿ ನಾನು ಇವಾಗ. ನೋಡಿ ಹೇಗೆ ಕಲರ್ಫುಲ್ ಆಗಿ ಇದೆ ನೋಡಿ. ಇವಾಗ ತುಂಬಾ ಕಲರ್ಫುಲ್ ಆಗಿರುವಂತಹ, ತುಂಬಾನೇ ಟೇಸ್ಟಿ ಆಗಿರುವಂತಹ ಅವರೆಬೇಳೆ ದೋಸೆ ನಮಗೆ ರೆಡಿ ಆಗಿದೆ. ನಾನು ಇಲ್ಲಿ ಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೀನಿ. ಬರೀ ತುಪ್ಪದ ಜೊತೆಗೆ ಸರ್ವ್ ಮಾಡಿದ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದಗಳು.